ಸೊ ನೆಕ್ಸ್ಟ್ ಇವಾಗ ಏನು ಅಂದರೆ ಮಾಡಬೇಕು ಅಂತಿದ್ದೀರಾ? ಅಂದರೆ ನೆಕ್ಸ್ಟ್ ಈಗ ಆಫರ್ ಎಲ್ಲ ಬಂದರೆ ಸೀರಿಯಲ್ ಆ್ಯಕ್ಟರ್, ಹೀರೋ ಏನು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ ಹೇಗೆ ಅಂತ? ಬಿಕಾಸ್ ಎಲ್ಲ ಹೊರಗಡೆ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ ಆ್ಯಕ್ಚುಲಿ ಪಕ್ಕಾ ಸೀರಿಯಲ್ ಹೀರೋ ಮೆಟೀರಿಯಲ್ ಸೂರಜ್ ಅವರು ಆ್ಯಸ್ ಆಫ್ ನೌ. ಈಗ ಸದ್ಯಕ್ಕೆ, ಮುಂದೆ ಕೂಡ ನೀವು ಸಿನಿಮಾದಲ್ಲೂ ಮೆಂಚ್ಬೋದು, ಅದು ಬೇರೆ ವಿಷಯ. ಸೊ ಏನು ಅನಿಸುತ್ತೆ ನಿಮಗೆ? ಗೊತ್ತಿಲ್ಲ ಬ್ರೋ, ಲೈಕ್ ಡೆಫಿನೆಟ್ಲಿ ಒಂದು ಒಳ್ಳೆ ಸ್ಟೋರಿ ಸಮಥಿಂಗ್ ಈಗ ನನ್ನ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ಥರ ಯಾವ್ದಾದ್ರು ಒಳ್ಳೆ ಸ್ಟೋರಿ ಬಂತು ಅಂದರೆ ಡೆಫಿನೆಟ್ಲಿ ತಗೋತೀನಿ ನಾನು. ಮಾಡ್ತೀರಾ? ಓಕೆ. ಬಟ್ ಏನು ಅಂದರೆ ಏನು ಅದಕ್ಕೆ ನೀವೇನು ಟ್ರೈನಿಂಗ್ ಎಲ್ಲ ಏನು ಮಾಡ್ಕೊಂಡು? ಸದ್ಯಕ್ಕೆ ಏನೂ ಇಲ್ಲ, ಬಟ್ ಐ ವಿಲ್ ವರ್ಕ್ ಆನ್ ಇಟ್. ಈಗ ನನ್ಗೆ ಏನೇನು ಇಂಪ್ರೂವ್ ಮಾಡ್ಕೋಬೇಕು, ಡೆಫಿನೆಟ್ಲಿ ಆ್ಯಕ್ಟಿಂಗ್, ಡಾನ್ಸಿಂಗ್, ವಾಟ್ ಎವರ್ ಇಟ್ ಟೇಕ್ಸ್ ವರ್ಕ್ ಮಾಡಿಬಿಟ್ಟು ಇಫ್ ಐ ಗೆಟ್ ಅ ಗುಡ್ ಆಪರ್ಚುನಿಟಿ ಡೆಫಿನೆಟ್ಲಿ ತಗೋತೀನಿ. ಸೊ ಈಗ ನಿಮ್ಮ ಪ್ರಕಾರ ಟಾಪ್ 3 ಯಾರು ಇರ್ತಾರೆ? ಟಾಪ್ 3 ಗಿಲ್ಲಿ, ಅಶ್ವಿನಿ ಗೌಡ, ಓಕೆ, ರಾಶಿಕಾ. ಬಿಗ್ ಬಾಸ್ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಗಿಲ್ಲಿ ಕನ್ಫರ್ಮ್? ಗಿಲ್ಲಿ. ಓಕೆ. ಯಾರು ಗೆಲ್ಲಬೇಕು ಅಂದರೆ ಬೇರೆ ಹೆಸರು ಇದೆ. ಯಾರು ಗೆಲ್ಲಬೇಕು? ಅಶ್ವಿನಿ ಆರ್ ರಾಶಿಕಾ? ಅಲ್ಲ, ಒಂದೇ ಹೆಸರು ಹೇಳ್ಬೇಕಲ್ಲ. ಕಷ್ಟ ಬರೋದು. ಓಕೆ. ಸೊ ಡೂ ಯು ಥಿಂಕ್ ಲೈಕ್ ರಾಶಿಕಾ ಅವರಿಗೆ ಅದು ಪೊಟೆನ್ಷಿಯಲ್ ಇದೆ? ಬಿಕಾಸ್ ನೀವು ಬೇರೆ ಆಚೆ ಬಂದಿದ್ದೀರಾ, ತುಂಬ ಲೋ. ಮೇ ಬಿ ದಟ್ ಮೈಟ್ ಬಿ ಅ ಪ್ಲಸ್. ಓಕೆ. ಬಿಕಾಸ್ ನಾನು ರಾಶಿಕಾ ನೋಡಿರೋದು ಹೆಂಗೆ ಅಂದರೆ ಶಿ ಇಸ್ ವೆರಿ ಸ್ಟ್ರಾಂಗ್. ಈಗ ನಾನು ಹೊರಗೆ ಬಂದಿದ್ದೀನಿ, ಆ ಕಾರಣಕ್ಕೆ ಅವಳು ಸ್ವಲ್ಪ ದಿನ ಬೇಜಾರು ಆಗೇ ಆಗುತ್ತೆ. ಈಗ ನನಗೂ ಬೇಜಾರಾಯಿತು ಹೊರಗೆ ಬಂದಾಗ, ಒಂದು ಬಾಯಿ ಹೇಳೋಕ್ಕೂ ಸಿಗಲಿಲ್ಲ ಅಂತ. ಬಟ್ ಶಿ ಈಸ್ ವೆರಿ ಸ್ಟ್ರಾಂಗ್. ಅವಳು ಶೀಲ್ ಬೌನ್ಸ್ ಬ್ಯಾಕ್ ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ ಕೆಲವು ಸತಿ ನಾವು ಮಾತಾಡಿಲ್ಲ ಅಂದರು ಒಂದೊಂದ್ಸತಿ ಅವಳು ಹೆಂಗೆ ಅದು ಅಷ್ಟು ಅಫೆಕ್ಟ್ ಆಗಿ ಬಿಡ್ತಿರ್ಲಿಲ್ಲ. ಅವಳು ಶಿ ಯೂಸ್ ಟು ಬಿ ಲೈವ್ಲಿ. ಅವ್ಳ ಕೆಲಸ ಏನಿದೆ ಅದೆಲ್ಲ ಮಾಡ್ಕೋತೆ. ಟಾಸ್ಕ್ ಅಂತ ಬಂದರೆ ಹೆಂಗೆ ಆಡ್ತಿದ್ಲು ಅಂತ ನೀವು ನೋಡಿದ್ದೀರಾ. ಸೊ ಶೀಲ್ ಬೌನ್ಸ್ ಬ್ಯಾಕ್ ಈಸಿಯಾಗಿ. ಅವಳು ಶಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಓಕೆ. ಸೊ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸೂರಜ್ ಅವರೇ. ಸೊ ಇಷ್ಟು ತಡವಾಗಿದ್ರು ಕೂಡ ಸೊ ನಿಮ್ಮ ಪೇಷನ್ಸಿಗೆ ಒಂದು ಸಲಾಮ್. ಜೊತೆಗೆ ಮನೇಲಿ ಅದೇ ಅಲ್ವಾ ಪೇಷಂಟ್ ಆಗಿರ್ತೀಯ ನೀನು ಅಂತ, ಅದೇ ಕಲ್ತಿದ್ದು. ಪೇಷಂಟ್ ಆಗಿ ಆಚೆ ಕಳಿಸ್ಬಿಟ್ರು. ಸೊ ಅದು ಗಾಯಗಳೆಲ್ಲ ಸುಮಾರು ಆಯ್ತು ಅನ್ಸುತ್ತಲ್ಲ ಮನೆ ಒಳಗಡೆ? ಸಿಕ್ಕಾಬಟ್ಟೆ ಬ್ರೋ. ಅದೇನೋ ಗೊತ್ತಿಲ್ಲ, ನಂಗೆ ಗ್ರಾಚಾರನೇ ಸರಿ ಇಲ್ಲ. ಪ್ರತಿ ಸತಿ ಬುಡಗೆ ಇಟ್ಬಿಡೋದು ಅಲ್ವಾ? ಇದು ರಜತ್ ಜೊತೆಗೆ ಒಂದು ಅವ್ರು WWF ಆಡೋಕೆ ರೆಡಿ. ಅವರು ನಾವು ಟಾಸ್ಕ್ ತರ ತಗೋತಿದ್ರಿ, ಅವ್ರು ಕುಸ್ತಿ ಮಾಡೋಕೆ ಇಳಿದು ಬಿಡ್ತಿದ್ರು. ಅವರಿಗೆ ಸ್ವಲ್ಪ ಏಟ್ ಬಿತ್ತು, ನಿಮಗೆ ಜಾಸ್ತಿನೇ ಬಿತ್ತು. ಆಕ್ಚುಲಿ ಸ್ವಲ್ಪ ಏಟ್ ಬಿತ್ತು ಅವರಿಗೆ, ನಿಮಗೆ ಜಾಸ್ತಿನೇ ಬಿತ್ತು. ಅದು ಎವಿಡೆಂಟ್ ಆಗಿ ಕಾಣಿಸ್ತು, ಅಲ್ಲಿ ಗೋಡೆಗೆ ಹೊಡ್ಕೊಂಡಿದ್ವಿ. ಅಲ್ಲೂ ತಲೆಗೆ ಏಟ್ ಬೀಳುತ್ತೆ. ಅದು ಡ್ರಮ್ ಟಾಸ್ಕ್ ಆಗುತ್ತೆ, ಅಲ್ಲಿ ಡ್ರಮ್ಮೇ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ. ಸೊ ಪ್ರತಿ ಸತಿ ತಲೆಗೆ ಏಟ್ ಬೀಳೋದು. ಅದಾದ್ಮೇಲೆ ಮಂಡಿ ಇಲ್ಲಿ ಎಲ್ಬೋಸ್ ಅಂತೂ ಕೇಳಂಗೇ ಇಲ್ಲ. 3 ಹೊತ್ತು ತರ್ಚೋಗಿರತ್ತೆ, ಏನಾರು ಹಚ್ತಾನೇ ಇರ್ತೀವಿ. ಸೊ ಇಂಜುರಿ ಎಲ್ಲ ಆಗ್ತಾ ಇರೋದು ಕಾಮನ್. ಕಿಚ್ಚನ ಚಪ್ಪಾಳೆ ಕ್ಯಾಪ್ಟನ್ಸಿ ಮಿಸ್ ಮಾಡ್ಕೊಳಲ್ವಾ? ಆಗ್ಲಿಲ್ಲ ಸರ್. ನಾನು ಸ್ಟಾರ್ಟಿಂಗಿಂದ ನಂದೊಂದು ಡ್ರೀಮ್ ಇತ್ತು, ಕಿಚ್ಚನ ಚಪ್ಪಾಳೆ ಕ್ಯಾಪ್ಟನ್ಸಿ ಆಗಿಲ್ಲ ಅಂದ್ರೂ ಒಂದ್ಸತಿ ಕಿಚ್ಚನ ಚಪ್ಪಾಳೆ ಬೇಕು ಅಂತ. ನಾನು ಎಷ್ಟೊಂದು ಸತಿ ಹೇಳ್ತೀನಿ, ನೋಡು ಒಂದಿನ ಫೋಟೋ ಬರತ್ತಲ್ಲಿ ಇನ್ನೊಂದು ಅಂತೆಲ್ಲ ಹೇಳಿದ್ದೀನಿ. ಬಟ್ ಡೆಫಿನೆಟ್ಲಿ ಅದು ಸಿಕ್ಕಿದ್ರೆ ಶೋ ವಿನ್ ಆದಷ್ಟೇ ಖುಷಿ ಆಗ್ತಿತ್ತು. ಕ್ಯಾಪ್ಟನ್ಸಿ ಟ್ರೈ ಮಾಡಿದೆ ಬಾಸ್. ಎಂಡ್ವರೆಗೂ ಹೋಗ್ತಿದ್ದೆ, ಎಡ್ಜ್ವರೆಗೂ ಹೋಗ್ತಿದ್ದೆ, ಬಟ್ ಎಲ್ಲೋ ಮಿಸ್ ಆಗಿದ್ದು. ಅಲ್ಲಕ್ಕಿರಲಿಲ್ಲ ಅನ್ಸುತ್ತೆ. ಕರೆಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜರ್ನಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ಸೊ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಆದಷ್ಟು ಬೇಗ ನಾವು ಯಾವುದಾದ್ರೂ ಒಂದು ಸೀರಿಯಲಲ್ಲಿ ಹೀರೋ ಥರ ಕಾಣೋ ಥರ ಆಗಲಿ ನಿಮ್ಮನ್ನು. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಸೂರಜ್ ಸಿಂಗ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.